ಜೀವನಕ್ಕೆ ಜನ್ಮ ನೀಡುವವಳು, ಕುಟುಂಬಕ್ಕೆ ಮಮತೆಯ ಬೆಳಕು ನೀಡುವವಳು, ಸಮಾಜಕ್ಕೆ ದಾರಿ ತೋರಿಸುವವಳು ಅವಳೇ ಮಹಿಳೆ. ಒಂದು ಕುಟುಂಬದ ಶಕ್ತಿ ಮಹಿಳೆ, ಒಂದು ಸಮಾಜದ ಆಧಾರ ಮಹಿಳೆ, ಒಂದು ರಾಷ್ಟ್ರದ ಭವಿಷ್ಯವೂ ಮಹಿಳೆಯ ಕೈಯಲ್ಲಿದೆ. ಆದ್ದರಿಂದಲೇ ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವಾದ್ಯಂತ ಮಹಿಳೆಯ ಸಾಧನೆ, ಹೋರಾಟ ಮತ್ತು ತ್ಯಾಗವನ್ನು ಸ್ಮರಿಸುವ ದಿನವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತದೆ. ಇತಿಹಾಸದ ಪ್ರೇರಣೆಯ ಮಹಿಳೆಯರು, ನಮ್ಮ ಇತಿಹಾಸವೇ ಮಹಿಳೆಯರ ಜ್ಞಾನ ಮತ್ತು ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಭಕ್ತಿ ಮತ್ತು ಆತ್ಮಜ್ಞಾನದ ಮಾರ್ಗವನ್ನು ಸಮಾಜಕ್ಕೆ ತೋರಿದವರು ಅಕ್ಕ ಮಹಾದೇವಿ. ಅವರ ವಚನಗಳು ಇಂದಿಗೂ ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶ ನೀಡುತ್ತಿವೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ವೀರ ಮಹಿಳೆಯರ ಹೆಸರು ಬಂದಾಗ ರಾಣಿ ಲಕ್ಷ್ಮೀಬಾಯಿ ಅವರ ಧೈರ್ಯ ಮರೆಯಲು ಸಾಧ್ಯವೇ ಇಲ್ಲ. ಕರ್ನಾಟಕದ ಹೆಮ್ಮೆಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾಭಿಮಾನ ಮತ್ತು ಧೈರ್ಯದ ಉದಾಹರಣೆಯಾಗಿದ್ದಾರೆ. ಮಹಿಳೆಯ ಗೌರವದ ಬಗ್ಗೆ ಅನೇಕ ಮಹಾನ್ ಸಂತರು ಕೂಡ ಮಹತ್ವದ ಸಂದೇಶ ನೀಡಿದ್ದಾರೆ. ಸತ್ಯಭಕ್ತಿ ಮತ್ತು ಮಾನವೀಯತೆಯ ಬಗ್ಗೆ ಉಪದೇಶ ನೀಡುತ್ತಿರುವ ಸಂತ ರಾಮ್ಪಾಲ್ ಮಹಾರಾಜ್ ಅವರು ತಮ್ಮ ಪ್ರವಚನಗಳಲ್ಲಿ ಮಹಿಳೆಯ ಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆ ಬರಬೇಕಾದ್ರೆ ಮಹಿಳೆಯರಿಗೆ ಗೌರವ ನೀಡಬೇಕು ಎಂಬ ಸಂದೇಶವನ್ನು ಅವರು ಸಾರುತ್ತಾರೆ. ಯಾಕಂದರೆ ಮಹಿಳೆಯನ್ನು ಗೌರವಿಸುವ ಸಮಾಜವೇ ನಿಜವಾದ ಪ್ರಗತಿಯ ದಾರಿಯಲ್ಲಿ ಸಾಗುತ್ತದೆ. ಇಂದಿನ ಮಹಿಳೆಯರು ಶಿಕ್ಷಣ, ವಿಜ್ಞಾನ, ಕ್ರೀಡೆ, ಆಡಳಿತ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಹೊಸ ಇತಿಹಾಸ ನಿರ್ಮಿಸುತ್ತಿದ್ದಾರೆ. ಗ್ರಾಮದಿಂದ ನಗರದವರೆಗೆ, ಮನೆಯಿಂದ ರಾಷ್ಟ್ರದ ಅಭಿವೃದ್ಧಿವರೆಗೆ ಮಹಿಳೆಯರು ತಮ್ಮ ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಸಮಾಜದ ರೂಪವನ್ನು ಬದಲಿಸುತ್ತಿದ್ದಾರೆ. ಹೀಗಾಗಿ ಮಹಿಳಾ ದಿನಾಚರಣೆ ಕೇವಲ ಆಚರಣೆ ಅಲ್ಲ, ಮಹಿಳೆಯ ಕನಸುಗಳಿಗೆ ಬೆಂಬಲ ನೀಡುವ ದಿನ, ಅವರಿಗೆ ಸಮಾನ ಅವಕಾಶ ನೀಡುವ ಸಂಕಲ್ಪದ ದಿನ. ಯಾಕಂದರೆ ಮಹಿಳೆ ಬಲವಾಗಿದ್ದರೆ ಕುಟುಂಬ ಬಲವಾಗುತ್ತದೆ, ಸಮಾಜ ಬಲವಾಗುತ್ತದೆ, ದೇಶವೂ ಬಲವಾಗುತ್ತದೆ.